ಒಂದೊಂದು ಬಿಲ್ಡಿಂಗ್, ಅದು 2 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಅಲ್ಲಿಂದ ಎಲ್ಲ ಇಳಿದು ಬಂದು ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಇಳಿದು ಬಂದು ಫೀಲ್ಡಲ್ಲಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಸಿಗರೇಟ್ ಸಿಗಲ್ವಾ, ಬೀಡಿ ಸಿಗಲ್ವಾ ಅನ್ನೋದಾದ್ರೆ ಖಂಡಿತ ಸಿಗುತ್ತೆ. ಅಲ್ಲಿ ಸರ್ಕಾರವೇ ಕ್ಯಾಂಟೀನ್ ಓಪನ್ ಮಾಡಿದೆ, ಬೇಕ್ರಿ ಓಪನ್ ಮಾಡಿರುತ್ತೆ, ಅಲ್ಲಿ ಫ್ರೂಟ್ಸ್ ಇರುತ್ತೆ, ಆಪ್ಕಾಮ್ಸ್ ಇರುತ್ತೆ, ಬೇಕ್ರಿ ಇರುತ್ತೆ. ಏನಿಲ್ಲ ಅಲ್ಲಿ. ಸಿಗರೇಟ್ ದುಡ್ಡು ಕೊಟ್ಟರೆ ಸಿಗರೇಟ್ ಸಿಗುತ್ತೆ. ದುಡ್ಡಲ್ಲಿಂದ ಬರುತ್ತೆ ಅಂದರೆ ಎಂಟ್ರಿ ಬರ್ತಾರೆ, ಅವರಲ್ಲಿ ಎಂಟ್ರಿ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ. ನೀವು ಅದಕ್ಕೆ ಸರ್ಕಾರವೇ ಕೂಪನ್ ಕೊಡುತ್ತೆ, ಸರ್ಕಾರವೇ ಸ್ವತಃ ಕೂಪನ್ ಕೊಡುತ್ತೆ. ಒಳಗಡೆ ನೀವು 2,000 ರೂಪಾಯಿ ಕೊರಿಯರ್, ನೀವು ಇಲ್ಲಿರ್ತ ಒಳಗಡೆ ಯಾರಾದರೂ ಒಬ್ಬ ಇದ್ದಾನೆ ಅನ್ನೋದಾದ್ರೆ, ಒಳಗಡೆ ಯಾರು ನಿಮ್ಮ ಸಂಬಂಧಪಟ್ಟ ಒಬ್ಬ ವಿಚಾರಣಾ ಬಂದಿ ಇದ್ದಾನೆ ಅಂದರೆ ಅವನ ಹೆಸರಲ್ಲಿ ನೀವು ಅಮೌಂಟ್ ಕೊಡ್ಬೋದು, ಮನಿ ಆರ್ಡರ್ ಮಾಡ್ಬೋದು. ಆ ಮನಿ ಆರ್ಡರ್ ಹೋಗಿ ಅವ್ನ ಕೈಗೆ ತಲುಪುತ್ತೆ ಕೂಪನ್ ಆಗಿ. ಕ್ಯಾಶ್ ಕೊಡೋದಿಲ್ಲ, ಕೂಪನ್ ಕೊಡ್ತಾರೆ. ಆ ಕೂಪನ್ನ ಬೇಕ್ರಿಲಿ ಕೊಟ್ಟು ಪಪ್ಸ್ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಖಾರ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಚಿಪ್ಸ್ ತಿನ್ಬೋದು, ಅಥವಾ ಸಿಗರೇಟ್ ತಗೋಬೋದು, ಟೀ ಕುಡಿಬೋದು. ಅಲ್ಲ, ಇದೆಲ್ಲ ಸತ್ಯನೇ ಅಲ್ವಾ? ಯಾಕೆ ಸುಮ್ಮನೆ ಏನೂ ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತೀರಿ? ದರ್ಶನ್ ಅವರು ದುಡ್ಡು ಕೊಟ್ಟು ಕುಡಿತಾ ಇರ್ಬೋದು. ದರ್ಶನ್ ಅವರಿಗೆ ದುಡ್ಡು ಇರಲ್ವಾ? ಅವರು ಹಾಕಿಸ್ಕೊಂಡಿರ್ತಾರೆ, ದುಡ್ಡು ಕೊಟ್ಟು ಕುಡಿತಿರ್ತಾರೆ. ಆದರೆ ಯಾವುದನ್ನು ತಪ್ಪು ಅಂತಿರೋ ಅದನ್ನ ತಪ್ಪು ಅನ್ನಿ ತಪ್ಪಲ್ಲ. ಆದರೆ ಇಡೀ ಸಮಾಜವನ್ನ ಬೇರೆ ರೀತಿ ಬಿಂಬಿಸಿ ಸಮಾಜದ ದಿಕ್ಕು ತಪ್ಪಿಸೋದಿದೆಯಲ್ಲ, ನೀವು ಯಾವುದೋ ಪ್ರಕರಣ, ಮೂಢ ಪ್ರಕರಣವನ್ನು ತಿರುಚಬೇಕು ಅಂತೇಳಿ ಮತ್ತೇನೋ ಪ್ರಕರಣವನ್ನು ದೊಡ್ಡದು ಮಾಡಿಸೋದಿದೆಯಲ್ಲ, ಇದು ತಪ್ಪು. ಇದು ತಪ್ಪು ಅಂತ. ಫೋಟೋ ಹೆಂಗ್ ಬಂತು? ದರ್ಶನ್ ಅವ್ರ ಕೈಯಲ್ಲಿ ಸಿಗರೆಟ್ ಇದ್ದಿದ್ದು ಅಫೆನ್ಸ್ ಅಲ್ಲ, ದರ್ಶನ್ ಅವ್ರ ಕೈಯಲ್ಲಿ ಟೀ ಮಗ್ ಇದ್ದಿದ್ದು ಅಫೆನ್ಸ್ ಅಲ್ಲ, ದರ್ಶನ್ ಅವರಲ್ಲಿ ಕುಳಿತುಕೊಂಡಿದ್ದು ನಾಗನ್ ಜೊತೆ ಅಫೆನ್ಸ್ ಅಲ್ಲ. ಆ ಫೋಟೋವನ್ನ ಕ್ಲಿಕ್ ಮಾಡ್ದ ನೋಡಿ, ಆ ಫೋಟೋವನ್ನ ಯಾರು ತೆಗ್ದ ನೋಡಿ, ಅದು ಅಫೆನ್ಸ್. ಯಾಕೆ ಅಂತಂದ್ರೆ ಟೀ ಕುಡಿಯೋಕಲ್ಲಿ ಪರ್ಮಿಷನ್ ಇದೆ, ಟೀ ಸಿಗುತ್ತೆ ದುಡ್ಡು ಕೊಟ್ರೆ. ಸಿಗರೇಟ್ ಸೇದೋದಕ್ಕಲ್ಲಿ ಪರ್ಮಿಷನ್ ಇದೆ, ದುಡ್ಡು ಕೊಟ್ರೆ ಸಿಗರೇಟ್ ಸಿಗುತ್ತೆ ಜೈಲಲ್ಲಿ. ಯಾವುದು ಐಷಾರಾಮಿ? ಓಡಾಡೋ ಸಮಯದಲ್ಲಿ ಓಡಾಡಕ್ಕಾಗಲ್ಲ ಅಂತ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಐಷಾರಾಮಿನಾ? ಆದ್ರೆ ಇಡೀ ಪ್ರಕರಣವನ್ನ ತಿರ್ಚಿದಿತ್ತಲ್ಲ, ಇಲ್ಲಿ ಯಾವುದೋ ಪ್ರಕರಣಗಳು ಹೈಲೈಟ್ ಆಗಬೇಕಾದ್ರೆ ದರ್ಶನ್ ಅವರ ಪ್ರಕರಣವನ್ನು ತಂದು ಇಡೀ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆದಿತ್ತಲ್ಲ, ಇದು ದರ್ಶನ್ ಅವರ ಪ್ರಕರಣವನ್ನ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ಏನಿದೆ ಅದ್ರ ಪ್ರಕಾರ ನೀವು ವಿಚಾರಣೆ ನಡೆಸಿ ಅವ್ರಿಗೆ ಶಿಕ್ಷೆ ಆದ್ರೆ ಶಿಕ್ಷೆ ಕೊಡಿಸಿ, ಅದೇನಿದೆ ಅದನ್ನು ಮಾಡಿ. ಆದ್ರೆ ಇಡೀ ಪ್ರಕರಣವನ್ನ ಬೇರೆ ಕಡೆ ತಿರ್ಚೋದಿದೆಯಲ್ಲ, ಈ ತಿರ್ಚೋದನ್ನ ನಾನು ಒಪ್ಪೋದಿಲ್ಲ. ಒಂದೊಂದು ಬಿಲ್ಡಿಂಗ್, ಅದು 2 ಫ್ಲೋರ್ ಬಿಲ್ಡಿಂಗ್ ಇರುತ್ತೆ. ಅಲ್ಲಿಂದ ಎಲ್ಲ ಇಳಿದು ಬಂದು ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ಎಲ್ಲ ಇಳಿದು ಬಂದು ಫೀಲ್ಡಲ್ಲಿ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಸಿಗರೇಟ್ ಸಿಗಲ್ವಾ, ಬೀಡಿ ಸಿಗಲ್ವಾ ಅನ್ನೋದಾದ್ರೆ ಖಂಡಿತ ಸಿಗುತ್ತೆ. ಅಲ್ಲಿ ಸರ್ಕಾರವೇ ಕ್ಯಾಂಟೀನ್ ಓಪನ್ ಮಾಡಿದೆ, ಬೇಕ್ರಿ ಓಪನ್ ಮಾಡಿರುತ್ತೆ, ಅಲ್ಲಿ ಫ್ರೂಟ್ಸ್ ಇರುತ್ತೆ, ಆಪ್ಕಾಮ್ಸ್ ಇರುತ್ತೆ, ಬೇಕ್ರಿ ಇರುತ್ತೆ. ಏನಿಲ್ಲ ಅಲ್ಲಿ. ಸಿಗರೇಟ್ ದುಡ್ಡು ಕೊಟ್ಟರೆ ಸಿಗರೇಟ್ ಸಿಗುತ್ತೆ. ದುಡ್ಡಲ್ಲಿಂದ ಬರುತ್ತೆ ಅಂದರೆ ಎಂಟ್ರಿ ಬರ್ತಾರೆ, ಅವರಲ್ಲಿ ಎಂಟ್ರಿ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ. ನೀವು ಅದಕ್ಕೆ ಸರ್ಕಾರವೇ ಕೂಪನ್ ಕೊಡುತ್ತೆ, ಸರ್ಕಾರವೇ ಸ್ವತಃ ಕೂಪನ್ ಕೊಡುತ್ತೆ. ಒಳಗಡೆ ನೀವು 2,000 ರೂಪಾಯಿ ಕೊರಿಯರ್, ನೀವು ಇಲ್ಲಿರ್ತ ಒಳಗಡೆ ಯಾರಾದರೂ ಒಬ್ಬ ಇದ್ದಾನೆ ಅನ್ನೋದಾದ್ರೆ, ಒಳಗಡೆ ಯಾರು ನಿಮ್ಮ ಸಂಬಂಧಪಟ್ಟ ಒಬ್ಬ ವಿಚಾರಣಾ ಬಂದಿ ಇದ್ದಾನೆ ಅಂದರೆ ಅವನ ಹೆಸರಲ್ಲಿ ನೀವು ಅಮೌಂಟ್ ಕೊಡ್ಬೋದು, ಮನಿ ಆರ್ಡರ್ ಮಾಡ್ಬೋದು. ಆ ಮನಿ ಆರ್ಡರ್ ಹೋಗಿ ಅವ್ನ ಕೈಗೆ ತಲುಪುತ್ತೆ ಕೂಪನ್ ಆಗಿ. ಕ್ಯಾಶ್ ಕೊಡೋದಿಲ್ಲ, ಕೂಪನ್ ಕೊಡ್ತಾರೆ. ಆ ಕೂಪನ್ನ ಬೇಕ್ರಿಲಿ ಕೊಟ್ಟು ಪಪ್ಸ್ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಖಾರ ತಿನ್ಬೋದು, ಬೇಕ್ರಿಲಿ ಕೊಟ್ಟು ಚಿಪ್ಸ್ ತಿನ್ಬೋದು, ಅಥವಾ ಸಿಗರೇಟ್ ತಗೋಬೋದು, ಟೀ ಕುಡಿಬೋದು. ಅಲ್ಲ, ಇದೆಲ್ಲ ಸತ್ಯನೇ ಅಲ್ವಾ? ಯಾಕೆ ಸುಮ್ಮನೆ ಏನೂ ಇಲ್ಲ ಅನ್ನೋ ರೀತಿ ಬಿಲ್ಡಪ್ ಕೊಡ್ತೀರಿ? ದರ್ಶನ್ ಅವರು ದುಡ್ಡು ಕೊಟ್ಟು ಕುಡಿತಾ ಇರ್ಬೋದು. ದರ್ಶನ್ ಅವರಿಗೆ ದುಡ್ಡು ಇರಲ್ವಾ? ಅವರು ಹಾಕಿಸ್ಕೊಂಡಿರ್ತಾರೆ, ದುಡ್ಡು ಕೊಟ್ಟು ಕುಡಿತಿರ್ತಾರೆ. ಆದರೆ ಯಾವುದನ್ನು ತಪ್ಪು ಅಂತಿರೋ ಅದನ್ನ ತಪ್ಪು ಅನ್ನಿ ತಪ್ಪಲ್ಲ. ಆದರೆ ಇಡೀ ಸಮಾಜವನ್ನ ಬೇರೆ ರೀತಿ ಬಿಂಬಿಸಿ ಸಮಾಜದ ದಿಕ್ಕು ತಪ್ಪಿಸೋದಿದೆಯಲ್ಲ, ನೀವು ಯಾವುದೋ ಪ್ರಕರಣ, ಮೂಢ ಪ್ರಕರಣವನ್ನು ತಿರುಚಬೇಕು ಅಂತೇಳಿ ಮತ್ತೇನೋ ಪ್ರಕರಣವನ್ನು ದೊಡ್ಡದು ಮಾಡಿಸೋದಿದೆಯಲ್ಲ, ಇದು ತಪ್ಪು. ಇದು ತಪ್ಪು ಅಂತ. ಫೋಟೋ ಹೆಂಗ್ ಬಂತು? ದರ್ಶನ್ ಅವ್ರ ಕೈಯಲ್ಲಿ ಸಿಗರೆಟ್ ಇದ್ದಿದ್ದು ಅಫೆನ್ಸ್ ಅಲ್ಲ, ದರ್ಶನ್ ಅವ್ರ ಕೈಯಲ್ಲಿ ಟೀ ಮಗ್ ಇದ್ದಿದ್ದು ಅಫೆನ್ಸ್ ಅಲ್ಲ, ದರ್ಶನ್ ಅವರಲ್ಲಿ ಕುಳಿತುಕೊಂಡಿದ್ದು ನಾಗನ್ ಜೊತೆ ಅಫೆನ್ಸ್ ಅಲ್ಲ. ಆ ಫೋಟೋವನ್ನ ಕ್ಲಿಕ್ ಮಾಡ್ದ ನೋಡಿ, ಆ ಫೋಟೋವನ್ನ ಯಾರು ತೆಗ್ದ ನೋಡಿ, ಅದು ಅಫೆನ್ಸ್. ಯಾಕೆ ಅಂತಂದ್ರೆ ಟೀ ಕುಡಿಯೋಕಲ್ಲಿ ಪರ್ಮಿಷನ್ ಇದೆ, ಟೀ ಸಿಗುತ್ತೆ ದುಡ್ಡು ಕೊಟ್ರೆ. ಸಿಗರೇಟ್ ಸೇದೋದಕ್ಕಲ್ಲಿ ಪರ್ಮಿಷನ್ ಇದೆ, ದುಡ್ಡು ಕೊಟ್ರೆ ಸಿಗರೇಟ್ ಸಿಗುತ್ತೆ ಜೈಲಲ್ಲಿ. ಯಾವುದು ಐಷಾರಾಮಿ? ಓಡಾಡೋ ಸಮಯದಲ್ಲಿ ಓಡಾಡಕ್ಕಾಗಲ್ಲ ಅಂತ ಚೇರ್ ಹಾಕೊಂಡು ಕೂತ್ಕೊಳ್ಳೋದು ಐಷಾರಾಮಿನಾ? ಆದ್ರೆ ಇಡೀ ಪ್ರಕರಣವನ್ನ ತಿರ್ಚಿದಿತ್ತಲ್ಲ, ಇಲ್ಲಿ ಯಾವುದೋ ಪ್ರಕರಣಗಳು ಹೈಲೈಟ್ ಆಗಬೇಕಾದ್ರೆ ದರ್ಶನ್ ಅವರ ಪ್ರಕರಣವನ್ನು ತಂದು ಇಡೀ ರಾಜ್ಯದ ಗಮನವನ್ನು ಬೇರೆ ಕಡೆ ಸೆಳೆದಿತ್ತಲ್ಲ, ಇದು ದರ್ಶನ್ ಅವರ ಪ್ರಕರಣವನ್ನ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ನ್ಯಾಯಾಲಯದಲ್ಲಿ ಏನಿದೆ ಅದ್ರ ಪ್ರಕಾರ ನೀವು ವಿಚಾರಣೆ ನಡೆಸಿ ಅವ್ರಿಗೆ ಶಿಕ್ಷೆ ಆದ್ರೆ ಶಿಕ್ಷೆ ಕೊಡಿಸಿ, ಅದೇನಿದೆ ಅದನ್ನು ಮಾಡಿ. ಆದ್ರೆ ಇಡೀ ಪ್ರಕರಣವನ್ನ ಬೇರೆ ಕಡೆ ತಿರ್ಚೋದಿದೆಯಲ್ಲ, ಈ ತಿರ್ಚೋದನ್ನ ನಾನು ಒಪ್ಪೋದಿಲ್ಲ.